ಇದಕ್ಕೊಂದು ಮಂತ್ರ ಕೊಟ್ಬಿಡ್ತೀನಿ, ಮಂತ್ರ ಮಾಡ್ಬಿಡ್ತೀನಿ, ನನ್ ಮಾಡ್ಬಿಡ್ತೀನಿ ಅನ್ನೋದು ನಿಮ್ಮ ಹತ್ರ ದುಡ್ಡು ಕಿತ್ಕೊಳಕ್ಕೆ ನಾನು ಒಂದು ಡ್ರಾಮಾ ಆಡ್ಬೇಕು. ಬೇಕಾ ನನಗೆ ಅದು ಯಾವ್ದೇ ಕಾರಣಕ್ಕೂ ನಾನು ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ ನನಗೆ. ಈಗ ಏನ್ ಮಾಡ್ಲಿ ಅಂತಂದ್ರೆ ವೀಕ್ನೆಸ್ ಪಾಯಿಂಟ್ ಹಿಡ್ಕೊಳ್ತಾರೆ ನಿಮ್ದು, ನಿಮ್ಮ ವೀಕ್ನೆಸ್ ಅದು. ನಾನು ಏನ್ ಮಾಡ್ಲಿ ಅಂದಾಗ ವೀಕ್ನೆಸ್ ಇಟ್ಕೊಳ್ತಾರೆ. ಸೊ ಅದಕ್ಕೇನಾದ್ರೂ ಒಂದು ರೆಮಿಡಿ ಹೇಳ್ಬೇಕಂತಂದ್ರೆ ಇದು ಬರಲ್ಲ, ಇದು ಒಂದು ಬೋರ್ ಹಾಕಿದಾಗ ಮುಚ್ಚಾಕ್ಬಿಡಿ ಅಂತ ಮಾತ್ರ ವಿನಃ. ಅಷ್ಟು ಬಿಟ್ರೆ ಇದಕ್ಕೊಂದು ಮಂತ್ರ ಕೊಟ್ಬಿಡ್ತೀನಿ, ಮಂತ್ರ ಮಾಡ್ಬಿಡ್ತೀನಿ, ನನ್ ಮಾಡ್ಬಿಡ್ತೀನಿ ಅನ್ನೋದು ನಿಮ್ಮ ಹತ್ರ ದುಡ್ಡು ಕಿತ್ಕೊಳಕ್ಕೆ ನಾನು ಒಂದು ಡ್ರಾಮಾ ಆಡ್ಬೇಕು. ಬೇಕಾ ನನಗೆ ಅದು. ಯಾವ ಏರಿಯಾ ಇದು? ಬೆಂಗಳೂರು ಯಾವ ಏರಿಯಾ ಇದು? ಬೊಮ್ಮಶೆಟ್ಟಳ್ಳಿ, ನೆಲಮಂಗಲ ನೀರಲ್ವಾ? ಹಾ ಹೆಂಗೆ? ಹುಷಾರು ಮಾಡಿ. ಫುಲ್ ಗೋಡೆ ಕಟ್ಟಿ ಗ್ರಿಲ್ ಹಾಕ್ಬಿಡ್ತೀರಾ? ಇಲ್ಲ, ಗ್ರಿಲ್ ಅಂದ್ರೆ 3 feet ವಾಲ್ ಕಟ್ಟಿ ಗ್ರಿಲ್ ಹಾಕ್ರಿ ಚೆನ್ನಾಗೆ. ಫುಲ್ ವಾಲ್ ಹಾಕಿ ಕಟ್ತೀರಿ ಸುಮ್ಮನೆ? 3 feet 4 feet ವಾಲ್ ಕಟ್ಟಿ ಗ್ರಿಲ್ ಹಾಕಿ ಆ ಟೋಟಲ್ ಅಲ್ಲಿಂದನೂ ವಾಲ್ ಕಟ್ತಿರಲ್ವಾ? ಗ್ರಿಲ್ ಬರ್ತಲ್ವಾ? ಗ್ರಿಲ್ ಬರುತ್ತೆ, ಇದು ಪೂರ್ತಿ ಇದು ಬರುತ್ತೆ. ಇದು ಬಾಲ್ಕನಿ ಎಂಡ್ ಹೇಳಿದ್ರು. ಇದು ನಿಮ್ಮ ಕಾಂಪೌಂಡ್ ಅಲ್ವಾ? ಇದು ಕಾಂಪೌಂಡ್ ಅಲ್ವಾ? ಇದು ನೀವು ಆದಷ್ಟು ಸಾಧ್ಯವಾದಷ್ಟು ನನಗೆ ಹೇಳೋದು ಗ್ರಿಲ್ ಇಲ್ಲಿ ಕ್ಲೋಸ್. ಬಾಡಿಗೆ ಮನೆ ಮಾಡ್ತಾ ಇದೀರಾ? ಎಲ್ಲ ಬಾಡಿಗೆ ಮನೆ ಮಾಡಿದ್ರೆ ಹಬ್ಬನೇ ನೋಡೋಣ. ಬನ್ನಿ. ಇದೇನದು? ಹೊರಗಡೆ ಹಾಕೊಳ್ಳಿ, ತೊಂದ್ರೆ ಏನಿಲ್ಲ, ಏನ್ ಬೇಕಾದ್ರೆ ಹಾಕೋಬಹುದು. ಸರಿನಾ? ಓಕೆ. ಇದೇನಿದು? ಇಲ್ಲೇ ಮಾಡಿದ್ರಾ? ಏನ್ ಐಡಿಯಾ ಇರ್ಲಿಲ್ವಾ? ಏನು ಯಾರನ್ನ ಹೇಳಿದ್ರಾ ನಿಮ್ಗೆ? ಏನಿದು? ಯಾರು ಹೇಳಿದ್ರು ಅದು ಮಾಡ್ರಿ ಅಂತ? ಸರಳ ವಾಸ್ತು ನಾವು ಫಸ್ಟ್ ನಮ್ಗೆ ಮಾಡ್ತಿದ್ವಿ ಸರ್, ಅವನ್ನ ಕೇಳ್ಬಿಟ್ಟೆ ಮಾಡುತ್ತೋ ಚಿಂತನೆ ಮಾಡ್ತೀವಿ ಬಂದು, ಅದಕ್ಕೋಸ್ಕರನೇ ಮಾಡುತ್ತೋ. ಇಲ್ಲ ಮಾಡ್ತಾ ಇರಲಿಲ್ಲ ನಾವು, ಅಲ್ಲಿ ಸ್ವಲ್ಪ ಅಲ್ಲಿಗೆ ಮಾಡ್ತಿದ್ದು, ಅವರೇ ಹೇಳೇ ಮಾಡ್ಬಿಟ್ಟೆ ಮಾಡ್ತಿದ್ದವ್ರು. ಇದು ನಿಮ್ದು, ಇದು ಮಾತ್ರ ನಿಮ್ದಲ್ಲ ಅಂತ ಏನ್ ಮಾತಾಡ್ತೀರಿ ನೀವು? ಅವ್ರ ಹಂಗೆ ಸರ್ ಕರೆಕ್ಟ್ ಅಲ್ವಾ? ತಲೆ ಮಾತ್ರ ನಿಮ್ದು, ಇದು ನಿಮ್ದಲ್ಲ. ಇದು ಬಟ್ಟೆ ಕೊಟ್ಬಿಡಿ ನನಗೆ ಸುಮ್ಮನೆ ಅಲ್ವಾ? ನಡೀತೆ. ಅಡಿಗೆ ಮನೆ ಮಾಡ್ತಿರಲ್ವಾ? ವೆಂಟಿಲೇಷನ್ ಓಪನ್ ಮಾಡ್ಕೊಳ್ಳಿ ಅನ್ನೋದು 1 by 1. ಫ್ಯಾನ್ ಗೆ ಹಾಕೊಳ್ತಾರೆ, ಏರ್ ಫ್ಯಾನ್ ಹಾಕೊಳ್ತಾರೆ, ಚಾನ್ಸ್ ಎಕ್ಸಿಟ್ ಫ್ಯಾನು ಚಾನ್ಸ್ ಇಲ್ಲೊಂದು ಮಾಡ್ಕೊಳ್ಳಿ, ಅಲ್ಲೂ ಒಂದು ಮಾಡ್ಕೊಳ್ಳಿ, ಇಲ್ಲೊಂದು ವಿಂಡೋ ಮಾಡ್ಕೊಳ್ಳಿ. ಯಾಕಂದ್ರೆ ಅಡಿಗೆ ಮನೆಯಲ್ಲಿ ಆ ಕಡೆ ರೂಮ್ ಇರುತ್ತಲ್ವಾ? ಸಣ್ಣದು ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಬೇಡ ಕೊನೆಗೆ ಅಲ್ಲಿಂದ ನಾವು ಒಂದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿನಾ? ಇಲ್ಲಿ ಸಾಮಾನು ಇಟ್ಕೊಳೋದಕ್ಕೆ ಒಂದ್ ಕೆಲಸ ಮಾಡಿ, ನೀವೇನಿಲ್ಲ ಡೈನಿಂಗ್ ಟೈಪ್ ಮಾಡಿದಿರಿ, ಇದನ್ನ ಡೈನಿಂಗ್ ಟೈಪ್ ಮಾಡಿದಿರಿ, ಸಾಮಾನು ಇಟ್ಕೊಳೋದಕ್ಕೆ ಏನ್ ಬೇಕಾದ್ರೆ ಸಜ್ಜೆ ಹಾಕಬಹುದಾಗಿತ್ತು ಇಲ್ಲಿ. ಅಲ್ಲ, ಹಾಕಿದ್ರೆ ಏನ್ ಬೇಕಾದ್ರೂ ಸಾಮಾನು ಹಾಕೊಳ್ತಿದ್ರು ಅವರು ಅಲ್ವಮ್ಮ? ಕರೆಕ್ಟ್ ಅಲ್ವಾ? ಎಲ್ಲಿ ಲುಕ್ ಏನು ಅದೇನು ಲುಕ್ ಹೋಗುತ್ತಾ? ಅದನ್ನ ಹಾಕಿದ್ರೆ ಹಾಕಬಹುದಾಗಿತ್ತು ಅಲ್ವಾ? ಒಂದ್ ಕಿಟಿಕಿ ಒಂದ್ ವೆಂಟಿಲೇಟರ್ ಬೇಕಮ್ಮ. ಇದೇನು ಟಾಯ್ಲೆಟ್ ಬಾತ್ರೂಮ್? ಓಕೆ, ಮಾಡಿ ಏನ್ ತೊಂದ್ರೆ ಏನಿಲ್ಲ. ಇದಕ್ಕೇನೇನು ಮಿರರ್ ಇದು ಬರಲ್ವಾ? ಇನ್ನೊಂದು ಕಿಟಕಿ ಬರಲ್ಲ? ಸರಿ ಬನ್ನಿ ಹೇಳ್ತೀನಿ. ಇನ್ನೊಂದು ಒಂದಿಷ್ಟಾಗಲ್ಲ ವೆಂಟಿಲೇಟರ್ ಮೇಲ್ಗಡೆಗೆ, ಮೇಲ್ಗಡೆ. ಯಾಕಂದ್ರೆ 2 ಇದಾಗುತ್ತೆ, ಡಿವಿಯೇಷನ್ ಆಗುತ್ತೆ. ಸರಿನಾ? ಏರಿಲ್ಲ ಅಂದ್ರೆ ಬ್ಲಾಕ್ ಆಗುತ್ತೆ ನೋಡಿ. ಸರಿನಾ? ಅಲ್ಲಿ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ವೆಂಟಿಲೇಟರ್ ಸಾಕು. ಹೈಟ್ ಮಾಡಿಸ್ಕೊಂಡು ಈ ಕಡೆ ನೀರು ಬರೋದು ಮಾಡ್ಕೊಳ್ಳಿ. 3 ಇಂಚ್ ಹೈಟ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಟೈಲ್ಸ್ ಗ್ರಾನೈಟ್ ಹಾಕ್ತಿರಲ್ಲ ನೀವು, ಹಾಕೊಂಡು ಡೌನ್ ಮಾಡ್ಕೊಂತ ಬನ್ನಿ. ಮಿನಿಮಮ್ 3 ಇಂಚ್ ಹೈಟ್ ಮಾಡ್ಕೊಳ್ಳಿ. ರೂಮ್ನ ಇಲ್ಲ ಅಂತ ಅನಿವಾರ್ಯ ಅಂದ್ರೆ 2 ಇಂಚಸ್ ಆದ್ರೂ ಮಾಡ್ಲೇಬೇಕು. ಸರಿನಾ? ಇದೆಲ್ಲ ಟೋಟಲ್ ಎಂಟೈರ್ ಮಾಡ್ಕೊಂಡು ಮುಂದಕ್ಕೆ ಬನ್ನಿ. ನೋಡಿ ಇಲ್ಲಿ ಎಲ್ಲ ಕಂಪ್ಲೀಟ್ ಯು ಆಕಾರದಲ್ಲಿ ಬೇಕಾದ್ರೆ ನೀವು ಬಂಡೆ ಹಾಕ್ಸ್ಕೊಳ್ಳಿ. ಬಂಡೆ ಹಾಕ್ತಿರಲ್ವಾ? ಸ್ಟ್ಯಾಂಡ್ ಟೈಪು ಶೆಲ್ಫ್ ಮಾಡ್ಕೊಳ್ತಿರಲ್ವಾ? ಯು ಇದು ಬೇಡ, ಎಲ್ಲ ಬೇಡ, ಯು ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಈ ಭಾಗ ಆಯ್ತಲ್ವಾ? ಯು ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಅವ್ರಿಗೆಲ್ಲ ಯಾರಿಗೆ ಬಡೆ ಕೊಟ್ಟರು ಕೂಡ ಅವ್ರಿಗೂ ಅನುಕೂಲ ಆಗ್ಬೇಕಲ್ವಾ? ಇವತ್ತೊಂದು ದಿವಸ ನಮ್ದೇ ಅಲ್ವಾ ಮನೆ, ಅಲ್ಲೂ ಮಾಡ್ಕೋಬಹುದು, ಇವ್ರು ಬೇಕಾದ್ರೆ ಮಾಡ್ಕೋಬಹುದು. ಇದಕ್ಕೆ ಮಾತ್ರ ಬೇಡ. ಸರಿನಾ? ಓಕೆ. ನೀವು ಬೇಕಾದ್ರೆ ಇದಕ್ಕೂ ಕೂಡ ಇಲ್ಲಿಂದ ಯು ಟೈಪ್ ಮಾಡ್ಕೋಬಹುದು ಬೇಕಾದಲ್ಲಿ.
ಚೆನ್ನಾಗಿರ್ಬೇಕಲ್ಲಮ್ಮ. ನಿಮ್ದಲ್ವ ಮನೆ? ಅಲ್ಲ ನಿಮ್ದಲ್ವ ಮನೆ? ಏನು ಬೇರೆಯವ್ರದ್ದು ಅದು? ಸಜ್ಜೆ ಆಗ್ಬೇಡಿ. ಯಾಕೆ ಅಲ್ಲಿ ನಿಲ್ಸಿದ್ರಿ ಮತ್ತೆ? ಅವ್ರಿಗೆ ಒಳಗೆ ಕಂಟಿನ್ಯೂ ಮಾಡಕ್ಕೆ ಹೇಳಿ. ಯಾಕಂದ್ರೆ ಬೇಡ ಬೇಡ ಬೇಡ, ಸಜ್ಜೆ ಅನ್ಬೇಡ. ಓಕೆ, ಅಡುಗೆ ಬಂದು ಮಾಡ್ಕೊ, ಅಲ್ಲಿ ವೆಂಟಿಲೇಟರ್ ಓಪನ್ ಮಾಡ್ಕೊಳ್ಳಿ ಬಂದು. ಓಕೆ, ಇವನಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಬಹುದು ಇಲ್ಲಿ. ಯೂಸ್ ಇದ್ರೆ ನಾನು ಹೊರಗೆ ಹೋಗೋದಾಗ ನಿಮ್ಗೆ ಏನು ಗೊತ್ತಾ ಕೇಳ್ಬೇಕಾಗಿತ್ತು ಇದನ್ನ ಅಂದಾಗ ನೀವ್ ಯಾರ ನೆನಪಿರಲ್ಲ ನನಗೆ ಅಲ್ವಮ್ಮ? ನೀವ್ ಯಾರ ನೆನಪಿರಲ್ಲ ನನಗೆ. ಇಲ್ಲಿ ಸೇಮ್ ಆಸ್ ಇಟ್ ಈಸ್ ಅಲ್ಲಿ ವೆಂಟಿಲೇಷನ್ ಓಪನ್ ಮಾಡ್ಕೊಳ್ಳಿ. ಒಂದು ಇನ್ನೊಂದು ಫ್ಲೋರಿಂಗ್ 2 ಇಂಚಸ್ ರ್ಯಾಂಪ್ ಹಾಕ್ವಲ್ವಾ, ಅದ್ರ ಮೇಲೆ ಟೈಲ್ಸ್ ಹಾಕೋದು. ಸ್ವಲ್ಪ ಹೈಟ್ ಇರ್ಲಿ ಅಂತ ರೂಮ್. ಅಲ್ಲಿಂದ ನೀರ್ ಹಾಕಿದ್ರೆ ಅಲ್ಲಿಗೆ ಬರ್ಬೇಕು ನೀರು. ಡೌನ್ ಕೊಡಿ ಅಂತ ಹೇಳೋದು ಅಷ್ಟೇ, ಸರಿನಾ? ಡೌನ್ ಕೊಡಿ ಅಂತ ತೊಂದ್ರೆ ಏನಿಲ್ಲ. ಇದು ಫುಲ್ ಕಟ್ಕೊಂಡ್ಬಿಡಿರ್ತೀರಿ, ಎಲ್ಲ ಫುಲ್ ಕಟ್ಕೊಳ್ಳಿ ಅಂತೇಳಿ. ಇಲ್ಲಿ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಇದ್ ಮಾಡ್ಕೋಬಹುದು. ಬೇಕಾದ್ರೆ ಒಂದ್ ಹಾಕ್ಸ್ಕೋಬೋದಾಗಿತ್ತು, ಸಜ್ಜೆ ಹಾಕ್ಸ್ಕೋಬೋದಾಗಿತ್ತು. ಇಂದ ಫೈನಾನ್ಷಿಯಲಿ ಟೈಟ್ ಆಗ್ತೈತೆ ನಿಮ್ಗೆ. ಆಗ್ತೈತಾ ಇಲ್ವಾ? 2 ತಿಂಗಳವರೆಗೂ ಚೆನ್ನಾಗಿ ನಡೀತಿದೆ. 2 ತಿಂಗಳ ಕೆಳಗ ಹಿಂದಿನಿಂದ 2 ತಿಂಗಳ ಯಾವಾಗ ಮಣ್ಣು ಹಾಕಿದ್ರು ಅವತ್ತಿನಿಂದ ದುಡ್ಡು ಸ್ಟಕ್ ಆಗ್ತಾ ಐತೆ, ಬರ್ತಾ ಇಲ್ಲ. ಯಾರು ಕೇಳಿದ್ರೆ ಸ್ವಲ್ಪ ಆಗ್ತಾ ಇಲ್ಲ. ಸ್ವಲ್ಪ ಮುಂದೆ ಹೆಂಗ್ ಮಾಡೋದು ಅನ್ನೋ ಒಂದು ಆಲೋಚನೆಗಿದ್ರೆ ಇನ್ನ ಮುಂದೆ ಧಾರಾಳವಾಗಿ ಮಾಡ್ಬಿಡ್ತೀನಿ ಅನ್ನೋ ಆಲೋಚನೆ ಇಲ್ಲ. ಎಸ್ ಆರ್ ನೋ ಏನ್ರಿ ಅಲ್ವಾ? ಇಮ್ಮಿಡಿಯೇಟ್ ಆಗಿ ಈ ಮಣ್ಣು ತೆಗಿಸಿ ದಬ್ಬಿಸಿ ಕಂಪ್ಲೀಟ್ ಓಡಿಸ್ಬಿಡಿ. ನಾಳೆಯಿಂದ ಸಮಾಧಾನವಾಗಿ ನೆಮ್ಮದಿಗೆ ಮಾತಾಡ. ಇನ್ನೊಂದು ನಿಮ್ಗೆ ಅದು ಹಾಕಿಸ್ತಾಗಿಂದ ನೆಮ್ಮದಿ ಕಳ್ಕೊಂಡಿರ್ಬೇಕು. ಏನಪ್ಪ ಇದು ನಾವೇನ್ ಮಾಡ್ಬೇಕೀಗ? ಇದು ಪಟ್ಟದ ಇದೆಲ್ಲ ಕೆಲಸ ಮಾಡೋದಕ್ಕೆ ಇಂಪಾರ್ಟೆಂಟ್. ಅದನ್ನ ಫಸ್ಟ್ ತಗಿಸಿ ನೆಮ್ಮದಿಗೆ ಗಂಡ ಹೆಂಡತಿ ನೆಮ್ಮದಿಗೆ ಇರ್ತೀರಿ. ಇಲ್ಲ ಕಿತ್ತಾಡ ಬಿಡ್ತೀರಿ ನೋಡ್ರಿ ಒಬ್ರಿಗೊಬ್ರು ಚಿಟ್ನಲ್ಲಿ. ಏನಪ್ಪ ಒಂದು ಕೆಲಸ ಮಾಡಿ, 20,000 ರೂಪಾಯಿ ಕೊಡಿ, ಒಂದ್ ನಂತರ ಕೊಡ್ತೀನಿ. ಯಂತ್ರ ಇಲ್ಲಿ ಹಾಕೊಳ್ಳಿ ಸರ್, ಸಾಕು. ಕೊಡ್ತೀರಾ? ಅಲ್ಲ ಆಲೋಚನೆ ಮಾಡಿ, 2 ನಿಮಿಷ ಟೈಮ್ ಕೊಡ್ತೀನಿ ನಿಮ್ಗೆ. 20,000 ರೂಪಾಯಿ ಅಲ್ವಾ? ಮತ್ತೆ ಸುಮ್ನೆ ಯಾಕೆ ನನ್ನ ಕೇಳ್ತೀರ? ತಪ್ಪು ಯಾವತ್ತು ಯಾರನ್ನು ನಾನು ಏನ್ ಮಾಡ್ಲಿ ಅಂತ ಕೇಳಬೇಡಿ. ಈಗ ಏನ್ ಮಾಡ್ಲಿ ಅಂತಂದ್ರೆ ವೀಕ್ನೆಸ್ ಪಾಯಿಂಟ್ ಹಿಡ್ಕೊಳ್ತಾರೆ ನಿಮ್ದು. ನಿಮ್ಮ ವೀಕ್ನೆಸ್ ಅದು. ನಾನು ಏನ್ ಮಾಡ್ಲಿಗ ಅಂದಾಗ ವೀಕ್ನೆಸ್ ಇಟ್ಕೊಳ್ತಾರೆ. ಸೊ ಅದಕ್ಕೇನಾದ್ರೂ ಒಂದು ರೆಮಿಡಿ ಹೇಳ್ಬೇಕಂತಂದ್ರೆ ಇದು ಬರಲ್ಲ, ಇದು ಒಂದು ಬೋರ್ ಹಾಕಿದಾಗ ಮುಚ್ಚಾಕ್ಬಿಡಿ ಅಂತ ಮಾತ್ರ ವಿನಃ. ಅಷ್ಟು ಬಿಟ್ರೆ ಇದಕ್ಕೊಂದು ಮಂತ್ರ ಕೊಟ್ಬಿಡ್ತೀನಿ, ಮಂತ್ರ ಮಾಡ್ಬಿಡ್ತೀನಿ, ನನ್ ಮಾಡ್ಬಿಡ್ತೀನಿ ಅನ್ನೋದು ನಿಮ್ಮ ಹತ್ರ ದುಡ್ಡು ಕಿತ್ಕೊಳಕ್ಕೆ ನಾನು ಒಂದು ಡ್ರಾ ಮಾಡ್ಬೇಕು. ಬೇಕಾ ನನಗೆ ಅದು ಯಾವ್ದೇ ಕಾರಣಕ್ಕೂ ನಾನು ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ ನನಗೆ. ಅರ್ಥ ಆಯ್ತಾ? ಇದು ಯಾವ್ದನ್ನ ನೀರಿನ ವ್ಯವಸ್ಥೆ ಆದಾಗ ಇನ್ನು ಮುಚ್ಚಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇದನ್ನು ಜಾಗ ಇಲ್ವಲ್ಲ? ಸರಿ, ಓಕೆ. ಮೇಲ್ಕೊಂಡು ಎಂಟ್ರೆನ್ಸ್ ಇನ್ನೂ ಮಾಡಿಲ್ಲ, ಪ್ಲಾನ್ ಮಾಡಿಲ್ಲ. ಈಗ ಹೆಂಗ್ ಪ್ಲಾನ್ ಮಾಡ್ಬೋದು ಅಂತ. ಇದೆಲ್ಲ ಬಾಲ್ಕನಿ ಬಿಡ್ಲಿ. ಇದು ಕಿಚನ್. ಇಲ್ಲಿ ಗೋಡೆ ಬರುತ್ತೆ, ಇದು ಇಲ್ಲಿ ಗೋಡೆ ಬಂದು ಇಲ್ಲಿ ಬಾಲ್ಕನಿ ಇದೆ, ಅಲ್ಲಿಂದ 3 ಅಡಿ. ಸರಿ, ಇಲ್ಲಿಂದ ಪಕ್ಕದಲ್ಲೇ ವಾರ್ಡ್ ಡೋರ್ ಇಟ್ಕೊಳ್ಳಿ. ಮೇನ್ ಡೋರ್ ಇಟ್ಕೊಳ್ಳಿ. ಮತ್ತೆ ಎಲ್ಲಿದೆ ಅಮ್ಮ ನಿಮ್ಗೆ? ಪೂರ್ಕ್ ಮಾಡ್ಬೇಕಂತಂದ ನೀವೇನು ತಲೆ ಕೆಡ್ಸ್ಕೋಬೇಡಿ. ಇಲ್ಲೊಂದು ಡೋರ್ ಇಟ್ಕೊಳ್ಳಿ, ಸರಿನಾ? ನಿಮ್ ಪ್ಲಾನ್ ಹೆಂಗ್ ಮಾಡಿದ್ರಿ ಇದನ್ನ? ಪ್ಲಾನ್ ಇದೆಯಾ? ಪ್ಲಾನ್ ಇದೆ ಅಂದ್ರೆ ನಾವು ಇವಾಗ ಪ್ಲಾನ್ ಮಾಡಿದ್ದು ಅಲ್ಲಿ ಲಾಸ್ಟಿಗೆ ಒಂದು ರೂಮ್ ಮಾಡೋಣ. ಅದಲ್ಲ, ನೀವು ಕೆಲಸ ಮಾಡಿ ಕಿಚನ್ ಮಾಡ್ಕೊಂಡು ಒಂದ್ ಸ್ವಲ್ಪ ಸಣ್ಣದಾಗ್ಲಿ. ಇದು ದೊಡ್ಡದ್ ಬೇಕಪ್ಪ ಕಿಚನ್ ನಿಮ್ಗೆ? ದೊಡ್ಡದಿದ್ರೆ ಮತ್ತೆ ನಂಗೆ ಸಮಸ್ಯೆ ಆಗುತ್ತೆ. ನೀವು ಇಲ್ಲಿವರೆಗೂ ಮಾಡ್ಕೋಬಹುದು. ನೀವು ಬೇಕಾದ್ರೆ ಇಲ್ಲಿ ಮಾಡ್ಕೊಂಡು ಡೋರ್ ಮಾಡ್ಕೊಂಡು ಮಾಸ್ಟರ್ ಬೆಡ್ ಅದರ ಸೆಂಟ್ರ್ ನೀವು ಒಂದು ಡೋರ್ ಓಪನ್ ಮಾಡ್ಕೋಬಹುದು, ಮೇನ್ ಡೋರ್. ಇಲ್ಲೂ ಮಾಡ್ಕೋಬಹುದು, ಅಲ್ಲೂ ಮಾಡ್ಕೋಬಹುದಮ್ಮ. ಇಲ್ಲೂ ಮಾಡ್ಕೋಬಹುದು ಆಪ್ಷನ್. ಇಲ್ಲಿ ಎಂಟ್ರಿ ಕೊಟ್ಟು ಇಲ್ಲಿ ಎಂಟ್ರಿ ಆಗಿ ಇಲ್ಲಿ ನೀವು ವಿಡಿಯೋ ಮಾಡ್ಕೊಳಪ್ಪ. ಡೋರ್ ಕೊಟ್ಟಾಗ 2 ವಾಲ್ ಬಂದಿರುತ್ತೆ ಇಲ್ಲಿ. ಇದು ಮಾಸ್ಟರ್ ಬೆಡ್ ಡೋರ್, ಇದು ಕಿಚನ್ ಡೋರ್. ಫಿನಿಶ್. ಕಿಚನ್ ಪಕ್ಕದಲ್ಲೇ ಒಂದ್ ಸಣ್ಣ ಪೂಜೆ ಮಾಡ್ಕೊಂಡ್ಬಿಡಿ. ಓಕೆಮ್ಮ? ಅಲ್ಲಿ ಮಾಡ್ಕೊಂಡ್ಬಿಡಿ.
ಬೇಕಾದ್ರೆ ಅಗಲ ಭಾಳ ಐತೆ ಅದ್ರೊಳಗಡೆ ಬೇಕಾದ್ರೆ ರೆಡಿಮೇಡ್ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಇವತ್ತು ಚಾಯ್ಸ್. ಹಾ, ಇದೆಲ್ಲ ಇದು ಬೇಕಾದ್ರೆ ಒಂದು ಚಿಲ್ಡ್ರನ್ ಬಿಡ್ ಇದೆಲ್ಲ ಹಾಲ್ ಮಾಡ್ಕೊಂಡ್ಬಿಡಿ ಬೇಕಾದ್ರೆ. ಹಾ, ಇದೆಲ್ಲ ಹಾಲ್ ಮಾಡ್ಕೊಂಡು ಇದೊಂದು ರೂಮ್. ಎಷ್ಟು ರೂಮ್ ಬೇಕು ನಿಮ್ಗೆ? 3 ರೂಮ್. ಇಲ್ಲೊಂದು ಓಪನ್ ಮಾಡ್ಕೊಳ್ಳಿ ಡೋರ್ನ. ಇದೊಂದು ಚಿಕ್ಕ ರೂಮ್ ಮಾಡಿ, ಇದನ್ನ ಹಿಂದಕ್ಕೆ ಹೋಗಿಬಿಟ್ಟ ನೀನು. ಚಿಕ್ಕ ರೂಮ್ ಮಾಡಿ ಕಾಮನ್ ಬಾತ್ರೂಮ್ ಕೊಟ್ಬಿಡಿ. ಒಂದಿಲ್ಲಿ ಕಾಮನ್ ಬಾತ್ರೂಮ್ ಟಾಯ್ಲೆಟ್. ಸರಿನಾ? ಅರ್ಥ ಆಯ್ತು ಹೇಳೋದು? ಇಲ್ಲಿ ಲಾಸ್ಟ್ ಕಾಮನ್ ಬಾತ್ರೂಮ್ ಟಾಯ್ಲೆಟ್ ಮಾಡ್ಬೇಡಿ. ಹಾ, ಅದು ಅರ್ಧ ಸೀದಾ ಇದು ಬರುತ್ತೆ ನಮ್ದು. ಯಾವುದು ಬಾತ್ರೂಮ್ ಟಾಯ್ಲೆಟ್ ಬರುತ್ತೆ, ಒಂದರ್ಧ ನಿಮ್ಗೆ ವಾಷಿಂಗ್ ಏರಿಯಾ ಬರುತ್ತೆ. ಅದರಲ್ಲೇ ಫುಲ್ ಹಾಲಾಗುತ್ತೆ. ಫುಲ್ ಹಾಲಾಗುತ್ತೆ. ಆ ಕಿಚನ್ ಪಕ್ಕದಲ್ಲೇ ಒಂದು ಪೂಜೆ ಮಾಡ್ಕೊಂಡು ಈಸ್ಟ್ ಫೇಸಿಂಗ್ ಬರ್ಲಮ್ಮ. ಏನೇನಾಗಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವು ಈ ತರ ಮಾಡಿದ ಆ ಬಾಲ್ಕನಿಗೆ ಡೋರ್ ಇರ್ತದೆ, ಅಲ್ಲಿಡಕ್ ಬರಲ್ಲ. ಒಂದ್ ಕೆಲಸ ಮಾಡಿ, ಅಲ್ಲೊಂದಿಡಿ, ಇಲ್ಲೊಂದಿಡಿ. ಬಾಲ್ಕನಿ ಬರ್ತೀವಲ್ಲ, ಇಲ್ಲೊಂದಿಡಿ. ಇಲ್ಲಿ ಬಾಲ್ಕನಿ ಹೊರಗೋಗಿ ಬರುತ್ತೆ. ಸರಿನಾ? ಅಲ್ಲಿಂದ ಎಂಟ್ರಿ ಕೊಟ್ಟು ಅದೇ ನಮಗೆ ಮೇನ್ ಡೋರ್. ಇಲ್ಲಿ ಕನ್ಫರ್ಮ್, ಡೌಟ್ ಇಲ್ಲ. ಬರ್ದಿಟ್ಕೊಂಡ್ಬಿಡಿ, ಇವತ್ತು ಬರ್ದಿಟ್ಕೊಳ್ಳಿ. ಅದೆಷ್ಟು ಬಿಡ್ತಿರುತ್ತೋ, ಎತ್ತರ ಮತ್ತು ಉದ್ದ ಎಷ್ಟಿರುತ್ತೆ ಒಳಾಯ, ಇದು ಅಷ್ಟೇ ಇರಲಿ. ಇದು ಹೈಟು ಒಳಾಯ ಬಿಡ್ತು ಟೋಟಲ್ ಆಗಿ ಅಷ್ಟೇ ಇರ್ಲಿ. ಹಾ, ಮತ್ತೆ ಅಗಲ ಎಷ್ಟಿರುತ್ತೆ ಅದಷ್ಟೇ ಇರ್ಲಿ ಒಳಗೆ. ಅದ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಅಡ್ಗೆ ಎಲ್ಲ ಮೇನ್ ಡೋರು ಆ ಕಡೆ ಅಲ್ವಾ? ಈಗ ಎಷ್ಟು ಅಡಿ ಇದೆ ಇದೀಗ? ಇದು ಟೋಟಲ್ ರೂಮ್, 2 ರೂಮ್ ಸೇರ್ಕೊಂಡು. ಹಾ ಸರಿ. ಈ ಬಾಲ್ಕನಿ ಬಿಟ್ಟು 30 ಅಂದ್ರೆ ಬಾಲ್ಕನಿ ಬಿಟ್ಟು 27. ಹಾ, 16 ಇದೆ. 16 ಆ ಕಡೆ ಕತ್ತಡಿ ಇದೆ. ಅದ್ರ 3 ಬೆಡ್ರೂಮ್ ಬರಲ್ಲ, ಅವಾಗ 2 ಬೆಡ್ರೂಮ್ ಬರ್ತದೆ. 2 ಬೆಡ್ರೂಮ್ ಆಗ್ಲಿ, ಮೇಲೆ ಒಂದು ರೂಮ್ ಮಾಡ್ಕೊಳ್ಳಿ ಬೇಕಿದ್ರೆ. ಮ್ಯಾಗಡೆ ಬಾಡಿಗೆ ಮಾಡೋದು ಮತ್ತೆ ಚಿಕ್ಕದಾಗತ್ತೆ ಅಂದ್ರೆ ಮಾಡ್ಕೊಳ್ಳಿ, ತೊಂದ್ರೆ ಏನಿದೆ? ಎರಡಾದ್ರೂ ಮಾಡ್ಬೋದು. ಇದು ಟೋಟಲ್ ಈ ಮನೆ ಎಷ್ಟಿದೆ ಆಗಲ್ಲ ಉದ್ದ? ಬಾಲ್ಕನಿ ಬಿಟ್ಟು ಆ ಕಡೆಗೆ 3.3, ಆ ಕಡೆಗೆ 1.6 ಆ ಕಡೆ ಹಾಕ್ಬಿಟ್ರಿ ಬಾಲ್ಕನಿ. ಆ ಕಡೆಗೆ ವಿಂಡೋ. ಸುಮ್ಮನೆ ಬಾಲ್ಕನಿ ಕೊಡಬೇಡಿ ಅಲ್ಲಿ. ವೆಂಟಿಲೇಷನ್ ಅಷ್ಟೇ ಬಿಡಿ, ಏನ್ ತೊಂದ್ರೆ ಏನಿಲ್ಲ. ಒಂದು 27 ಹೆಚ್ಚು ಕಡಿಮೆ. 25 ಇದೆ. 12 ಮಾಡ್ಕೊಳ್ಳಿ. ಹಿಂಗೆ 12 ಮಾಡ್ಕೊಳ್ಳಿ. ಅದಲ್ಲ, ಹಿಂಗೆ 12 ಮಾಡ್ಕೊಳ್ಳಿ. ಇದನ್ನ ಒಂದ್ ನಿಮಿಷ ನಾನು ಹೇಳೋದು ತುಂಬ ಕೇಳ್ಕೊಳ್ಳಿ. ತಗೊಳಮ್ಮ, 12 ಮಾಡ್ಕೊಳ್ಳಿ. ಇದನ್ನ 8 ಮಾಡ್ಕೊಳ್ಳಿ ಸಾಕು. ಅಗಲ ಜಾಸ್ತಿ ಇದೆ, ನಡೀತೆ. 20 ಆಗುತ್ತೆ. ಒಂದು 4 ಅಡಿ ಡೋರ್ ಬರುತ್ತೆ, 1 ಅಡಿ ಇದು ವಿಂಡೋ ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿ ವಿಂಡೋ ಈ ಕಡೆ ಇರ್ಲಿ, ಗ್ಲಾಸ್ ಈ ಕಡೆ ಇರ್ಲಿ. ವಿಂಡೋ ಗ್ಲಾಸ್ ಈ ಕಡೆ ಇರ್ಲಿ, ವಿಂಡೋ ಬರ್ತಲ್ವಾ ಡೈರೆಕ್ಟ್ ಆಗಿ. ಡೋರು ಈ ಕಡೆ ಇರ್ಲಿ. ವಿಂಡೋಸ್ ಮಾತ್ರ ಯಾವ್ದೇ ಕಾರಣಕ್ಕೆ ಇಲ್ದಿರ್ಲಿ, ಈ ಕಡೆ ಮಾತ್ರ ಇರಬಾರ್ದು ವಿಂಡೋದು. ಇದು ಬರ್ದಿಟ್ಕೊಳ್ಳಿ. ಇದನ್ನ ನೀವು ಡೋರ್ ಓಪನ್ ಮಾಡ್ತೀವಲ್ವಾ, ಇದು ವಿಂಡೋದು ಈ ಕಡೆ ಇರ್ಲಿ. ಅದ್ರಲ್ಲಿ ಗ್ರಿಲ್ ಅಲ್ಲಿ ಮಾಡ್ತೀವಲ್ವಾ, ನೀವೆಲ್ಲ ಮಾಡ್ತೀವಲ್ವಾ, ಮಸ್ಟ್ ಡೋರ್ ಮಾತ್ರ ಈ ಕಡೆ ಇರ್ಲಿ. ಡೋರ್ ಎಂಟ್ರಿ ಆಗಿದಂಗ್ಲೆ ಇಲ್ಲಿ ಆ ಡೋರ್ ಆ ಕಡೆ ಒಳಕಾದ್ರು, ಈ ಕಡೆ ಕಿಚನ್ ಒಳಕ್ಕೆ. ಓಪನ್ ಹೆಂಗ್ ಮಾಡೋದು? ವಾಲ್ ಬಂದ್ಬಿಡ್ತಿಲ್ಲಿ, ಗೋಡೆ ಬರುತ್ತಿಲ್ಲಿ. ಇಲ್ಲಿ ಪೂರ್ತಿ ಓಪನ್ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಇದು ಕ್ಲೋಸ್ ಮಾಡ್ಬೇಕು. ಇಲ್ಲಿ ಡೋರ್ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಡೋರ್ ಓಪನ್ ಮಾಡ್ಕೊಳ್ಳಿ. ಮೊದ್ಲೇ ಪ್ಲಾನಿಂಗ್ ನಲ್ಲಿ ನೋಡ್ಕೋಬೇಕಿಂತವಲ್ಲ. ಸರಿ ಇರ್ಲಿ, ತೊಂದ್ರೆ ಇದ್ದಲ್ಲ. ಅಲ್ಲ, ಈಗ ಏನ್ ಗೊತ್ತೇನು, ಹಿಂಗ್ ಮಾಡ್ಕೊಳ್ಳಿ. ಇದು ಮಸ್ಟ್ 12 ಬರ್ಬೇಕು, ಅದ್ 8 ಬರುತ್ತೆ. 12 × 20, 5 ಡೋರ್ ಬರುತ್ತೆ. 4 ಅಡಿ ಮಾಡ್ಕೊಂಬಿಟ್ಟು ಡೋರು, 4 ಅಡಿ 3.5 ಡೋರ್ ತಗೊಳ್ಳಿ. ಆ ಉಳಿದನ್ನ ನಾವು ಬೇಕಾದ್ರೆ ವಿಂಡೋ ಮಾಡ್ಕೊಳ್ಳಿ. ಈ ಕಡೆನೆ ಮಾಡ್ಕೋಬೇಕು. ಈ ಕಡೆ ಮಾಡ್ಕೊಂಡು ಈ ಕಡೆ ಡೋರ್ ತಗೊಳಂಗಿಲ್ಲ. ಡೋರ್ ಹಿಂಗ್ ಓಪನ್ ಮಾಡ್ತಾರ. ಡೋರ್ ಹಿಂಗ್ ಓಪನ್ ಆಗ್ಬಿಡುತ್ತೆ, ಹಿಂಗ್ ಓಪನ್ ಆಗುತ್ತೆ. ಇಲ್ಲಿ ವಿಂಡೋದು ಎಡಗಡೆ ಮಾಡಿ ಅದ್ರ ಡೋರ್ ಅವಾಗ ಮಾಡಿದಾಗ ಹಿಂಗ್ ಬರುತ್ತಲ್ವಾ, ನಿಮ್ಮ ಅರ್ಧಕ್ಕೆ ನಿಲ್ಸ್ಕೊಳ್ತೀರಾ. ಆಮೇಲೆ ಆ ಕಡೆ ಒಂದು ಕಿಚನ್ ಕಡೆ ಒಂದು ಗೋಡೆ ಹಾಕ್ಬೇಕು. ರೂಮಿಂಗ್ ಗೋಡೆ ಮಾಮೂಲಿ 2 ಗೋಡೆ ಬರ್ತವೆ. ಅಲ್ಲಿ ಬೇಕಾದ್ರೆ ನನಗೆ ಇಲ್ಲಿ ಓಪನ್ ಬೇಕು ಅಂದ್ರೆ ನಿಮಗೆ
ಇಲ್ಲೇನ್ ಮಾಡ್ತೀವಿ, ಜಸ್ಟ್ ಒಂದು ಫೀಟ್ ವಾಲ್ ಕಟ್ತೀವಿ, ಅಲ್ಲೊಂದು ಫೀಟ್ ವಾಲ್ ತಗೊಳ್ಳಿ, ಆರ್ಚ್ ಮಾಡ್ಕೊಳ್ಳಿ, ಓಪನ್ ಕಿಚನ್ ಮಾಡ್ಕೊಳ್ಳಿ. ಫುಲ್ ಕ್ಲೋಸ್ ಮಾಡಿದ್ರೆ ಈ ಕಡೆ ಓಪನ್ ಮಾಡ್ಕೋಬಹುದು. ಫುಲ್ ಓಪನ್ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ವಲ್ಲ. ಈ ಕಡೆ ಹಿಂಗ್ ಗೋಡೆ ಸ್ಟ್ರೈಟ್ ಹಾಕ್ಬಿಡ್ಬೇಕಾದ್ರೆ ಆ ಕಡೆ ಓಪನ್ ಮಾಡ್ಕೋಬಹುದು. ಓಪನ್ ಈ ಕಡೆ ವಾಲ್ ಬೇಕು, ಓಪನ್ ಈ ಕಡೆ ಓಪನ್ ಈ ಕಡೆ 50% ಆ ಕಡೆ ಓಪನ್ ಮಾಡ್ಕೊಳ್ಳಿ, ಕೊನೆ 50% ಆದ್ರೂ ಓಪನ್ ಮಾಡ್ಕೊಳ್ಳಿ. ಆರ್ಚ್ ಬಿಟ್ಕೊಂಡ್ರು ತೊಂದರೆ ಏನಿಲ್ಲ. ಅಂದ್ರೆ ಅಲ್ಲಿ ಬಿಟ್ಕೊಂಡ್ರೆ ಅವ್ರಿಗೆ ದೇವ್ರ ಮನೆ ಮಾಡಕ್ಕಾಗಲ್ಲ ಅವಾಗ. ಯಾಕಾಗಲ್ಲ, ಏ ಇಲ್ಲಿ 50% ಮಾಡ್ಕೊಂಡಾಗ ಅಲ್ಲಿ ಸಣ್ಣ ಮಾಡ್ಕೊಳಕೇನು, ಇಲ್ಲಿ ಡೋರ್ ಓಪನ್ ಮಾಡಿ ಇನ್ನು 50% ಮಾಡ್ಕೊಳ್ತೀರಿ. ಇಲ್ಲಿ ಇಲ್ಲಿ ಕೂಡ ವಾಲ್ ಬರುತ್ತಲ್ವಿ, ವಾಲ್ ಬರುತ್ತಲ್ಲ, ಎರಡು ವಾಲ್ ಸರಿಯಾಗಿ ಏನ್ 3 ಫೀಟ್ ತಗೊಳ್ತೀರಿ, ಈಗ 4 ಫೀಟ್ ತಗೊಳ್ತೀರಿ, ಏನ್ ದೊಡ್ಡದಾಗಿ ಮಾಡ್ತೀವ ಹಾಲು ಇರುತ್ತಲ್ವಾ ಅಂತಲ್ಲ ಅದೇನು ಇರುತ್ತಲ್ವಾ ಅಮ್ಮ. ಇಷ್ಟು ಈ ಸ್ಪೇಸ್ ಹಿಂಗ್ ನಾವ್ ಈ ಸ್ಪೇಸ್ ಇಟ್ಕೊಳ್ತೀವಿ, ಪೂಜೆ ಮಾಡೋದು ಹಿಂಗ್ ಮಾಡ್ತೀವಿ, ಹಿಂಗ್ ತಿರ್ಗಮ್ಮಿ ಕಡೆ ಪಾಪನ್ ತಿರ್ಗಾಡತ್ತಲ್ವಾ, ಹಿಂದಕ್ಕೆ ಹೋಗಿ ಮತ್ತೆ ನೀನು ಏನೋ ಯೋಚನೆ ಮಾಡ್ಕೊಂತ ಅದ್ ನಾವ್ ಮನೆ ನೋಡ್ತೀವಲ್ವಾ, ಹಂಗ ನಾವು ಪೂಜೆ ಮಾಡ್ತೀವಿ ಅಷ್ಟೇ. ಪೂಜೆ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ ಅದನ್ನ. ಮಾಡಿ ತೊಂದ್ರೆ ಏನಿಲ್ಲ, ಮಾಡಿ ಅಭ್ಯಂತರ ಏನಿಲ್ಲ. ನಾನು ಯಾಕೆ ಅಲ್ಲಿ ಕೊಟ್ಟಿದ್ದೀನಿ ಅಂತಂದ್ರೆ, ಈ ಪೂಜೆ ಇದ್ರಿಗೆ ಬರುತ್ತೆ ಅದು. ಇಲ್ಲಿ ಮಾಸ್ಟರ್ ಬೆಡ್ ಯಾವ್ದನ ಒಂದು ಸೆಂಟ್ರಿ ಕೊಡಬಹುದಾಗಿತ್ತು, 2-3 ಮಧ್ಯೆ. ಬೇಡ ಅಪೋಸಿಟ್ ಬರುತ್ತಿದ್ದು, ಅವಾಗ ಚೇಂಜ್ ಮಾಡ್ಬೇಕಾಗತ್ತೆ. ಅದನ್ನು ಕೂಡ ಅಲ್ಲೇ ಇರ್ಲಿ. ನೀವೇನೋ ತಲೆ ಕೆಡಿಸ್ಕೋಬೇಡಿ ಅದನ್ನ, ಅಲ್ವಾ. ಇಲ್ಲಿ 12 ಅಡಿ ಕೊಡಿ, ಅದು 8 ಅಡಿ ಕೊಡಿ. ನೆನ್ಪಿಟ್ಕೊಳ್ಳಿ ಇದನ್ನ, 12 + 8 20 + 5 25, ಇನ್ಕ್ಲೂಡಿಂಗ್ ವಾಲ್. ಸರಿನಾ? ಇನ್ಕ್ಲೂಡಿಂಗ್ ವಾಲ್ ಸಮೇತ ಹೇಳತ್ ನಾನು. ವಾಲ್ ಸೇರ್ಕೊಂಡು, ಕಿಚನ್ ಆ ಕಡೆ ವಾಲ್ ಸೇರ್ಕೊಂಡು, ಈ ಕಡೆ ವಾಲ್ ಸೇರ್ಕೊಂಡು 12, 8, 20, ಈ 2 ವಾಲ್ ಸೇರ್ಕೊಂಡು ಒಟ್ಟು 5 ಅಡಿ ಡಿಫ್ರೆನ್ಸ್ ತಗೊಳ್ತಾರೆ. ಆ ವಿಡಿಯೋ ತೋರಿಸಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಹೇಳ್ತಾರೆ. ಇಲ್ಲೊಂದು ಬೆಡ್ರೂಮ್ ಮಾಡಿದ್ರೆ ಅಟ್ಯಾಚ್ ಬಾತ್ರೂಮ್ ಇದು ಹೋಗೋದ್ ನಾವು ಹೊರಗಡೆ. ಮೇನ್ ಡೋರ್ ಇದು, ಬಾಲ್ಕನಿಗೆ ಹೋಗ್ತೀವಿ ಅಷ್ಟೇ. ಇಲ್ಲಿ ಆಗೋದಿಲ್ಲ, ಬೇಡ. ಅಂದ್ರೆ 14 ಕಡೆ ಹಾಲ್ ಮಾಡೋದು ಅಂತ ಪ್ಲಾನ್ ಮಾಡಿದ್ದು. ಇರ್ಲಿ, ಹಾಲಿರ್ಲಿ, ಆ ಕಡೆ ಇಡ್ರು ಚೆನ್ನಾಗಿರ್ತೀರಿ. ಬರುತ್ತೆ ಅಂತ ಏನು ರೂಮ್ಗಳು ಚಿಕ್ಕ ಬರ್ತವೆ, 3 ಬೆಡ್ರೂಮ್ ಮಾಡಕ್ಕಾಗಲ್ಲ ಅಂತ. ಸರಿ, 2 ಮಾಡ್ರಿ. ಹಾಲ್ ಮಾಡಿದ್ರೆ ಹಾಲಲ್ಲಿ ಅಲ್ಲಿಟ್ಕೊಳ್ಳಿ. ಆ ಕಡೆ ಎಷ್ಟು ಗ್ಯಾಪ್ ಇಡ್ಬೇಕು? ಒಂದು 1/2 ಫೀಟ್ ಬಿಡಿ, ಜಾಸ್ತಿ ಬೇಡ.